ಯಡಿಯೂರಪ್ಪನವರು ಪ್ರತಿಯೊಬ್ಬರನ್ನು ಭಗವಂತನ ಸ್ವರೂಪವಾಗಿ ಫಸ್ಟ್ ಬಂದಾಗ ಎಂತೆಂಥ ನಿರ್ಣಯಗಳನ್ನು ತೆಗೆದುಕೊಂಡ್ರು ಮೇಡಮ್. ವಿದ್ಯಾರ್ಥಿಗಳಿಗೆ ಸಹಾಯಕ, ರೈತರ ಬಡ್ಡಿ ಮನ್ನಾ ಮಾಡಿದ್ರು, ರೈತರ ಸಾಲ ಮನ್ನಾ ಮಾಡಿದ್ರು, ಆಮೇಲೆ ಅವರಿಗೆ ಇಲೆಕ್ಟ್ರಿಸಿಟಿ ಫ್ರೀ ಕೊಟ್ಟರು, ಹೆಣ್ಮಕ್ಳಿಗೆ ವಿಧವಾ ಪೆನ್ಷನ್ ಮಾಡಿದ್ರು, ವೃದ್ಧಾಪ್ಯ ವೇತನ ತಂದು ಕೊಟ್ಟರು. ಅದು ಹೋಗ್ಲಿ, ಒಬ್ಬ ತಾಯಿ ಕೂಲಿ ಕೆಲಸ ಮಾಡಕ್ಕೆ ಹೋಗುವತ್ನಾಗ ಹೊಲ್ದಾಗ ಏನಾರ ಬ್ಯಾನಿ ಬಂದ್ರೆ ಆಕೆ ಎಲ್ಲಿ ಸೌಕರ್ಯ ತೆಗೆದು ಕರ್ಕೊಂಡು ಹೋಗ್ಲಿಲ್ಲ ಅಂತ ತಿಳ್ಕೊಂಡು ವಾಹನವನ್ನು ಕೊಟ್ಟರೆ ಗೌರ್ಮೆಂಟ್ನಿಂದ, ಎಲ್ಲಿ ಇರ್ತಾಳೆ ನೋಡು ಅಲ್ಲಿಂದ ಕರ್ಕೊಂಡು ಹೋಗಿ ಆಸ್ಪತ್ರೆ ಒಕ್ಕಟ್ಟೆ. ರೈತರನ್ನ ಸಂಘಟನೆ ಮಾಡುವುದನ್ನ ಅವರು ಪ್ರಥಮ ಗುರಿಯಾಗಿ, ಕ್ಷಣಿಕ ಸುಖಕ್ಕಾಗಿ ಎಂದು ಹೋರಾಟ ಮಾಡಿದವನಲ್ಲ, ಆದರೆ ಮುಂದಿನ ತಲೆಮಾರಿನ ಸಲುವಾಗಿ ಅತ್ಯಂತ ಹೋರಾಟ ಮಾಡಿದಂಥ ಒಬ್ಬ ರೈತ ಹೋರಾಟ. ಅವರು ಮೊದಲೊಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಮೇಡಮ್. ಅದ್ರ ನಂತರ ಶಾಸ್ತ್ರಿ ಅವ್ರು ಕನ್ಯೆ ಕೊಟ್ಟ ಮೇಲೆ ಇವ್ರ ಭವಿಷ್ಯ ಏರಿದ್ದೆ ಎಲ್ಲ ಹಿಂತಿ ತಂದದ್ದು ರೊಕ್ಕ ರೂಪಾಯಿ ರಾಜಕಾರಣಕ್ಕೆ ಮೇಡಮ್. ಯಡಿಯೂರಪ್ಪನವ್ರು ನೋಡ್ರಿ, ಅನೇಕ ವಿರೋಧಿ ಪಕ್ಷಗಳ ಕೂಡ ಅವ್ರ ಸ್ನೇಹ ಸಂಬಂಧ ಪ್ರೀತಿ ವಾತ್ಸಲ್ಯ ಯಾರೇ ರಾಜಕಾರಣಿಗಳಿಗೆ ಯಾರೇ ಇವ್ರ ವಿರುದ್ಧವಾದಂಥ ರಾಜಕಾರಣಿಗಳು ಕರೆದ್ರು ಸಹಿತ ಭಾಳ ಸಂತೋಷದಿಂದ ಅವ್ರ ಮನೆಗೆ ಹೋಗಿದ್ರು. ಅವಾಗ ಮಾಯಿಕು ಒಂದು ಸ್ವಲ್ಪ ಕೊರಕ್ ಅಂದಿದ್ದಕ್ಕೆ ನಾ ಮಾಸ್ಕ್ ಕಿತ್ತು ಬಿಸಾಟೆ ಒಗದು ಇದೇಂತ ಕಾರ್ಯಕ್ರಮ ಅಂತ ಸಿಟ್ಕಂದು. ಅವಾಗ ನಾನು ಓಡಿ ಹೋಗಿ ಮತ್ತೊಂದು ಮಾಯಿಕ್ ತಂದು ವ್ಯವಸ್ಥೆ ಮಾಡಿದೆ. ಮುಂದೆ ಇದೇ ಸಿಟ್ಟ ನನ್ನಲ್ಲಿ ಮೇಲೆ ಇರ್ತೈತೇನೋ ಅಂತ ತಿಳ್ಕೊಂಡು ನಾ ಹೇಳಿದ್ದೆ. ಭಾಷಣ ಮುಗಿದ ತಕ್ಷಣ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ನನ್ನ ಒಮ್ಮೆ ಹಂಗೆ ಸಿಟ್ಟು ಬಂದಿರ್ತದೆ, ನಚ್ಕೋಬಾರ್ದು ಅಂತ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಹುಟ್ಟು ಹೋರಾಟಗಾರರು ಅಂತ ಅನ್ನಿಸ್ಕೊಂಡು ಸಾಕಷ್ಟು ರೈತ ಹೋರಾಟಗಳನ್ನ ಮಾಡೋ ಮೂಲಕ, ಸಾಕಷ್ಟು ಜನಪರ ಯೋಜನೆಗಳನ್ನ ಕರ್ನಾಟಕದ ಜನರಿಗೆ ಕೊಡೋ ಮೂಲಕ ಯಡಿಯೂರಪ್ಪನವರು ಸೈ ಅನ್ನಿಸ್ಕೊಂಡಿದ್ದಾರೆ. ಅವರ ರಾಜಕೀಯ ಪಯಣಕ್ಕೆ 50 ವರ್ಷ ಬರೋಬ್ಬರಿ. ಕಾರ್ಯಕರ್ತರು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಕೈಗೊಂಡಂತಹ ನಿರ್ಧಾರಗಳು, ಪಕ್ಷ ಕಟ್ಟಿದ ರೀತಿ ಇದೆಲ್ಲರಿಗೂ ಕಣ್ಣಿಗೆ ಕಟ್ಟಿದಂಗಿತ್ತು. ಇವಾಗ್ನವ್ರಿಗಲ್ಲ, ಆವಾಗ್ನವರಿಗೆ. ಸೊ ಹಾಗಾಗಿ ಅವಾಗಿನ ಹಿರಿಯ ಕಾರ್ಯಕರ್ತರನ್ನ ನಾನು ಮಾತಾಡಿಸ್ಬೇಕು, ಲೀಡರ್ಸ್ಗಳನ್ನ ಮಾತಾಡಿಸ್ಬೇಕು ಅಂತ ಹೊರಟಾಗ ಹುಬ್ಬಳ್ಳಿಯ ನವನಗರದಲ್ಲಿ ಒಬ್ರು ನನ್ನ ಕಣ್ಣಿಗೆ ಕಾಣ್ತಾರೆ. ಅವರಿಗೆ 84 ವರ್ಷ ವಯಸ್ಸು. ಅವರ ಹೆಸರೇ ಅಜ್ಜಪ್ಪ ಸಿದ್ದಪ್ಪ ಹೊರಕೇರಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಆರಾಮದಿರಿ? ಆರಾಮಿದೆ ಅಂತ ಮೇಡಮ್. 84 ವರ್ಷ ನಿಮ್ಗೆ? ಹೌದು ಮೇಡಮ್. ಖುಷಿ ಆಯ್ತು ಕೇಳಿ. ದೇವರು ಇನ್ನಷ್ಟು ಆರೋಗ್ಯ ನಿಮಗೆ ಕೊಡ್ಲಿ ಅಂತ. ತುಂಬಾ ಧನ್ಯವಾದ ಮೇಡಮ್ ನಿಮ್ಗೆ. ಮತ್ತೆ ಹೇಗಿದೆ ಈ ಜರ್ನಿ ನಿಮ್ದು? ಇಷ್ಟು ವರ್ಷ ನಾನು ಯಡಿಯೂರಪ್ಪನವ್ರ ಜೊತೆಗೆ ಹೋರಾಟ ಮಾಡಿದ್ದೇನೆ. ಮತ್ತು ನಮ್ಮ ಅಮರಗೋಳು ಗ್ರಾಮ ಸೇವಾ ಸಹಕಾರದಿಂದ ಚೇರ್ಮನ್ ಆಗಿ ರೈತರ ಸೇವೆಯನ್ನು ಮಾಡಿದ್ದೇನೆ. ಮಾಜಿ ಕಾರ್ಪೊರೇಟರ್ನೂ ಹೌದು. ಮಾಜಿ ಅವಿಭಾಜ್ಯ ಧಾರವಾಡ ಜಿಲ್ಲಾ ಮಗಾ ಕಾರ್ಯದರ್ಶಿಯಾಗಿಯೂ ಕಾರ್ಯ ಮಾಡಿದ್ದೇನೆ. ಓಕೆ. ಸೊ ಯಡಿಯೂರಪ್ಪನವ್ರ ಬಗ್ಗೆ ಈಗಿರೋ ಕಾರ್ಯಕರ್ತರಿಗಿಂತ, ಈಗಿರೋ ಲೀಡರ್ಸ್ಗಳಿಗಿಂತ ನಿಮ್ಗೆ ಭಾಳ ಚಲೋ ಗೊತ್ತು ಅನಿಸ್ತೈತೆ ನನಗೆ. ಭಾಳ ಅತ್ಯಂತ ಹೃದಯ ಸ್ಪರ್ಶಿ ವ್ಯಕ್ತಿಗಳು ನನ್ನ ಕೂಡ ಜೊತೆಗೆ, ನಾನು ಅವ್ರ ಕೂಡ ಜೊತೆಗೆ ಈ ಗ್ರಾಮಾಂತರ ಜಿಲ್ಲೆ ಧಾರವಾಡ ಸಂಪೂರ್ಣ ಸಂಘಟನೆಗಾಗಿ ಅವ್ರ ಜೊತೆಗೆ ಅನೇಕ ಸಲ ನಾನು ಹಳ್ಳಿ ತಿರುಗಾಡಿದ್ದೆ. ಸಂಘಟನೆ ಅಂದ್ರೆ ಹೆಂಗಿರ್ತಾ ಇತ್ತು ಅವಾಗ? ಸಂಘಟನೆ ಅಂತಂದ್ರೆ ನಮ್ಮ BJP ಪಕ್ಷದ ಸಂಘಟನೆ ಅವಾಗ ಅದ್ರ ಬಗ್ಗೆ ಅಷ್ಟು ಭಾಳ ಇದ್ದಿದ್ದಿಲ್ಲ. ಅವಾಗ ಹೆಚ್ಚು ಕಾಂಗ್ರೆಸ್ ಪ್ರಬಲವಾಗಿತ್ತು. ಅಂಥ ಸಮಯದಲ್ಲಿ BJP ಸಂಘಟನೆ ಮಾಡೋದು ಒಂದು ದುಸ್ತರವಾದಂಥ ಕಾಲ ಅಂತಂದ್ರೂ ಹೌದು. ಅವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಅನಂತಕುಮಾರ್ ಅವಾಗ ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಯಡಿಯೂರಪ್ಪನವರು ರಾಜ್ಯದ ರಾಜ್ಯಾಧ್ಯಕ್ಷರು. ಅದ್ರ ಜೊತೆಗೇನು ಅವರು ಶಿಕಾರಿಪುರದಿಂದ MLA ಕ್ಷೇತ್ರದಿಂದ ಆರಿಸಿದ್ರು. ಆ ಸಂಘಟನೆ ಒಳಗೆ ಅವ್ರದ್ದು ಹೆಚ್ಚು ಸಂಘಟನೆಯನ್ನು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದರೆ ನಮ್ಮ ಪಕ್ಷಕ್ಕೆ ಹೆಚ್ಚು ಒಂದು ಕಳೆ ಬರ್ತದ ಅಂತ ತಿಳ್ಕೊಂಡು ರೈತರ ಕೂಡ ಅವ್ರ ಸಂಪರ್ಕವನ್ನು ಭಾಳ ಇತ್ತು ಯಡಿಯೂರಪ್ಪನವರು. ರೈತರನ್ನ ಸಂಘಟನೆ ಮಾಡುವುದನ್ನ ಅವ್ರ ಪ್ರಥಮ ಗುರಿಯಾಗಿತ್ತು. ಹೀಗಾಗಿ ಅವಿಭಾಜ್ಯ ಧಾರವಾಡ ಜಿಲ್ಲೆ ನನಗನ್ಸಿದ ಮಟ್ಟಿಗೆ ಭಾಳಷ್ಟು 190ರಷ್ಟು ಹಳ್ಳಿಗಳನ್ನು ಯಡಿಯೂರಪ್ಪನವ್ರ ಜೊತೆಗೆ ನಾನು ತಿರುಗಾಡಿದೆ. ಹೌದಾ? ಹೆಂಗಿತ್ತು ಅವರ ಸ್ವಭಾವ? ನೋಡಲಿಕ್ಕೆ ಭಾಳ ಬಿರ್ಸು. ನಾನು ಒಮ್ಮೆ ಸುತ್ತಗಟ್ಟೆಯಲ್ಲಿ ನನ್ನ
ಅಧಿಕಾರ ಅಂದರೆ ನನ್ನ ನೇತೃತ್ವದಲ್ಲಿ ಒಂದು ಪಕ್ಷ ಸಂಘಟನೆಗಾಗಿ ಒಂದು ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅವಾಗ ಭಾಳಷ್ಟು ಒಂದು 100 ಜನ ಕುಡಿದ್ರು, ಭಾಳ ಅಂದರೆ ಒಂದು 100 ಜನ ಇರ್ಬೋದು. ಅವಾಗ ಮಾಯಿಕು ಒಂದು ಸ್ವಲ್ಪ ಕೊರಕಂದಿದ್ದಕ್ಕೆ ನಾ ಮಾಸ್ಕ್ ಕಿತ್ತು ಬಿಸಾಟೆ ಒಗದು ಇದೇಂತ ಕಾರ್ಯಕ್ರಮ ಅಂತ ಸಿಟ್ಟಿಗೆದ್ಬಿಟ್ಟು ಅವಾಗ ನಾನು ಓಡಿ ಹೋಗಿ ಮತ್ತೊಂದು ಮೈಕ್ ತಂದು ವ್ಯವಸ್ಥೆ ಮಾಡಿದೆ. ಮುಂದೆ ಇದೇ ಸಿಟ್ಟ ನನ್ನಲ್ಲಿ ಮೇಲೆ ಇರ್ತೈತೇನೋ ಅಂತ ತಿಳ್ಕೊಂಡು ನಾ ಹೇಳಿದ್ದೆ. ಭಾಷಣ ಮುಗಿದ ತಕ್ಷಣ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅದು ಒಮ್ಮೆ ಹಂಗೆ ಸಿಟ್ಟು ಬಂದಿರ್ತದೆ, ಅದನ್ನ ಹಚ್ಕೋಬಾರ್ದು ಅಂತ ತಿಳ್ಕೊಂಡು ಹೇಳಿ. ಆ ಸಿಟ್ಟು ಆ ಕ್ಷಣಕ್ಕಷ್ಟೇ, ಅದೇ ಆ ಕ್ಷಣಕ್ಕೆ ಅಂದ್ರೆ ಅಷ್ಟು ಶಿಸ್ತುಬದ್ಧವಾಗಿದ್ದು. ಶಿಸ್ತಿನೊಳಗೆ ಅಂತ ಶಿಸ್ತಿನ ವ್ಯಕ್ತಿನ ನಾನು ನೋಡಿಲ್ಲ. ಬಹಳ ಶಿಸ್ತಿಗೆ ಅಂತ ಶಿಸ್ತು, ಅಷ್ಟೇ ಸ್ವಯಂಮತೆ, ಅಷ್ಟೇ ಪ್ರೀತಿ ವಾತ್ಸಲ್ಯ, ರೈತರ ಬಗ್ಗೆ ಅಪಾರವಾದಂಥ ಪ್ರೀತಿ. ಮತ್ತು ಬಹುತೇಕ ನನಗೆ ನಾನು ಕಂಡಂಗೆ ಒಂದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಮೇಡಮ್, ಈಶಾವಾಸ್ಯಂ ಇದಂ ಸರ್ವಂ. ಅಂದ್ರೆ ಮನುಷ್ಯರಲ್ಲಿ ದೈವತ್ವವನ್ನು ಕಾಣು, ಪ್ರತಿಯೊಬ್ಬರ ಮನುಷ್ಯರಲ್ಲಿ ಭಗವಂತ ಇದ್ದಾನ, ಆತನನ್ನು ದೇವರಂತೆ ಕಾಣು ಅಂತ ತಿಳ್ಕೊಂಡು ಹೇಳಿದಂಗೆ ಯಡಿಯೂರಪ್ಪನವರು ಪ್ರತಿಯೊಬ್ಬರನ್ನು ಭಗವಂತನ ಸ್ವರೂಪವಾಗಿ ಕಾಣ್ತಿದ್ರು. ಅವಾಗ ನಿಮ್ಮನ್ನ ಹೆಂಗ್ ಕಾಣ್ತಿದ್ರು? ನಿಮ್ಮ ಅವರ ಒಡನಾಟ ಹೆಂಗೆ? ಬಹಳ ಪ್ರೀತಿಯಿಂದ ಇರ್ತಿದ್ದೆ ನಾನು ಕೂಡ. ಆಮೇಲೆ ಒಮ್ಮೆ ಧಾರವಾಡಕ್ಕೆ ಹೋಗುವ ಹೊತ್ನಾಗ ನಮ್ಮ ಅನಂತಕುಮಾರ್ ಅವರು ಅಜ್ಜಪ್ಪ ಅವ್ರ ಮನೆ ಹೂ ನಡಿವಲ್ಲ ಹುಬ್ಬಳ್ಳಿ ಧಾರವಾಡಕ್ಕೆ, ಅವ್ರ ಮನೆಗೆ ಊಟ ಮಾಡ್ಕೊಂಡು ಹೋಗುನು ಅಂತ ಅಂದ್ಬಿಟ್ಟು ಭಾಳ ಪ್ರೀತಿಯಿಂದ ನಮ್ಮ ಮನೆಗೆ ಬಂದು ಅನಂತಕುಮಾರ ನಾನು 3 ಮಂದಿ ಜೊತೆಗೆ ಕುಂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಅವ್ವ ಭಾಳ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ನೀನು, ನಿನಗೆ ತುಂಬ ಧನ್ಯವಾದಗಳು ಹೇಳಿದ್ರು. ಅವ್ರಿಗೇನು ಇಷ್ಟ ಆಗ್ತಿತ್ತು? ಅವ್ರಿಗೆ ಜೋಳದ ರೊಟ್ಟಿ, ಆಮೇಲೆ ಮುಳುಗಾಯಿ ಪಲ್ಯ, ಸೌತೆಕಾಯಿ, ಗಜ್ಜರಿ. ಅಂದ್ರೆ ಪಕ್ಕ ಉತ್ತರ ಕರ್ನಾಟಕ ಊಟ. ಎಲ್ಲೆಲ್ಲಿ ಹೋಗಿರಿ ನೀವು ಅವ್ರ ಜೊತೆ? ಸುತ್ತಗಟ್ಟಿಗೆ ಹೋಗಿದ್ದೇನೆ, ಧಾರವಾಡಕ್ಕೆ ಹೋಗಿದ್ದೇನೆ, ಮರೇವಾಡ, ಅಮ್ಮಿನಬಾವಿ, ತಿಮ್ಮಾಪುರ, ಹೆಬ್ಬಳ್ಳಿ. ಅವ್ರ ಜೊತೆ ಮರೆಯಕ್ ಆಗದೆ ಇರೋ ಕ್ಷಣ ಅಂದ್ರೆ ಯಾವ್ದು ನಿಮ್ಗೆ? ಮರೆಯಕ್ಕೆ ಆಗದ ಕ್ಷಣ ಅಂತಂದ್ರೆ ನಾನು ಅವ್ರ ಕೂಡ ಭಾಳ ಒಡನಾಟ ಮಾಡುವುದರಿಂದ, ನೀನು ಈ ರಾಜ್ಯದ ಈ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಪ್ಪ, ಹಾಗೆ ಸಂಘಟನೆ ಮಾಡು ಅಂತ ತಿಳ್ಕೊಂಡು ನನಗೊಂದು ಏನೋ ಆದೇಶ ಮಾಡಿದ್ರಲ್ಲ, ಅವತ್ತಿನ ದಿವಸ ನನಗೆ ಭಾಳ ಸಂತೋಷ. ಮತ್ತು ಮ್ಯಾಲಿನ ನಾನು ಈ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಚೇರ್ಮನ್ ಆಗಿದ್ದರಿಂದ ನನ್ನ ಬಾಯಿಂದ ಅನೇಕ ರೈತರ ಬಗ್ಗೆ ಏನೇನು ಮಾಡ್ತೀವಿ ಅಂತ, ನಾ ರೈತರ ಬಗ್ಗೆ ಸಾಲ ಕೊಡ್ತೀವಿ ಸಾಹೇಬ್ರೆ, ಕೃಷಿ ಉಪಕರಣಗಳನ್ನು ಸಪ್ಲೈ ಮಾಡ್ತೇವೆ, ಬೀಜ ಕೊಡ್ತೇವಿ, ಗೊಬ್ಬರ ಕೊಡ್ತೇವಿ ಅಂತ ಹೇಳಿದಾಗ ಭಯಂಕರ ಖುಷಿ ಆಗವ್ರು. ಇಂಥ ಕಾರ್ಯಗಳು ಕರ್ನಾಟಕ ರಾಜ್ಯದ ತುಂಬ ನಡಿಬೇಕಲ್ಲಪ್ಪ ಅಂತ ಹೇಳವ್ರು. ಈಗ ಈಗಿನ ಕಾರ್ಯಕರ್ತರು ಅಥವಾ ಈಗಿನ ಕೆಲಸ ಅಂತಂದ್ರ ಕೈಗೊಂದು ಗಾಡಿ ಇದೆ, ಕಾರ್ ಇದಾವ, ಎಲ್ಲಾದ್ರೂ ಹೋಗ್ತಾರ ಬರ್ತಾರ ಏನಾದ್ರೂ ಮಾಡ್ತಾರ. ಬಟ್ ನಿಮ್ ಕಾಲ ಹೆಂಗಿತ್ತು, ಹೆಂಗ್ ಕಟ್ಟಿದ್ರಿ ನೀವು ಪಕ್ಷ ಅಂತ? ಮೇಡಮ್, ಅವಾಗ ನಾನೇ ಹೇಳ್ತೇನೆ, ಯಡಿಯೂರಪ್ಪನವ್ರಿಗೆ ಒಂದು ಕಾರ್ ತೊಗೊಂಬರ್ಬೇಕಂತಂದ್ರೆ ನಾವು ಒಂದು ಬಾಡಿಗೆ ಕಾರ್ ಮಾಡ್ಬೇಕು. ಬಾಡಿಗೆ ಕಾರ್ ಮಾಡಿಕೊಂಡು ಕುಂಡಿಸ್ಕೊಂಡು ಒಂದು 3-4 ಮಂದಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಅಡ್ಡಾಡ್ಬೇಕು. ಅವಾಗಿನ ಯಾವ ಗಾಡಿ ಇದ್ದಿದ್ದಿಲ್ಲ, ಏನಿಲ್ಲ. ಯಾವ ಊರಿಗೆ ಹೋಗೋದು, ಕೆಲವೊಂದು ಅಲ್ಲೇ ಸಮೀಪಿದ್ದ ಹಳ್ಳಿ ಒಳಗೆ ಅವ್ರನ್ನೆಲ್ಲ ಹೋಗಿ ಒಂದು ಹಿಂದಿನ ರಾತ್ರಿ ಹೋಗಿ ನಾಳೆ ಯಡಿಯೂರಪ್ಪನವ್ರು ಬರ್ತಾರೆ, ತಾವೆಲ್ಲರೂ ಬರ್ರಿ, ಅವ್ರ ಭಾಷಣ ಕೇಳ್ರಿ ಅಂತ ತಿಳ್ಕೊಂಡು ನಾವು ಮೊದಲೇ ಹೋಗಿ ಎಲ್ಲ ಪ್ರಚಾರ ಮಾಡ್ತೀವಿ. ಮತ್ತು ವಾಹನ ಸೌಕರ್ಯ ಏನು ಇದ್ದಿದ್ದಿಲ್ಲ. ಹೌದು. ಅವ್ರ ಸೈಕಲ್ ಹೋರಾಟಗಳು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸೈಕಲ್ ತುಳ್ಕೊಂಡು ಅವ್ರು ನಮ್ಮ ಸೈಕಲ್ ತುಳ್ಕೊಂಡು ಅಲ್ಲಿ ಮಾಡಿದ್ರು ಮೇಡಮ್. ಅವರು ಶಿಕಾರಿಪುರದಿಂದ ಬೆಂಗಳೂರಿಗೆ ಬಂದ್ರು ಅವರು ಸೈಕಲ್ ಸವಾರಿ ಮಾಡ್ಕೊಂಡು. ಅವಾಗ ನನಗೆ ಅಷ್ಟು ಮಾಹಿತಿ ಇಲ್ಲ, ಅದು ಕೇಳಿದ್ದೆ ನಾನು, ಸೈಕಲ್ ಮೇಲೆ ಬಂದಿದ್ರು ಅಂದ್ರೆ ಈ ಬಗ್ಗೆ ಡೆಫಿನೆಟ್ಲಿ ನಾನು ಕೇಳ್ತೀನಿ, ಆ ಭಾಗದ ನಾಯಕರನ್ನ ಕೇಳ್ತೀನಿ. ಬಟ್ ಇಲ್ಲಿ ನನ್ಗೆ ಹೇಳ್ರಿ, ಅಂದ್ರೆ ಅವಾಗ ಯಡಿಯೂರಪ್ಪನವರು ಈ ಭಾಗಕ್ಕೆ ಬಂದು ಮಾತಾಡ್ತಿದ್ದಾಗ ಅವರ ಭಾಷಣ ಕೇಳಿನೇ ಜನ ಚೇಂಜ್ ಆಗ್ತಿದ್ರ? ಅವ್ರ ಭಾಷಣ ಅವ್ರ ಮಾತು ಕೇಳಿ ಮೇಡಮ್, ಅವರು ಪ್ರಪ್ರಥಮವಾಗಿ ರೈತರ ಬಗ್ಗೆನ ವಿಷಯ ತೆಗೆದುಕೊಂಡು ಪ್ರಾರಂಭ ಮಾಡೋರು ಮಾತುಗಳನ್ನು. ಆಮೇಲೆ ಆ ಮನುಷ್ಯ ಬರೀ ಕೇವಲ ಚುನಾವಣೆಯ ಸಲುವಾಗಿ ಅವನ ಉದ್ದೇಶ ಇಲ್ಲ. ಮುಂದಿನ ತಲೆಮಾರು, ನಮ್ಮ ಮುಂದಿನ ಮಕ್ಕಳು, ನಮ್ಮ ಪೀಳಿಗೆ, ಅವರು ಭಾಳಷ್ಟು ಈ ಕರ್ನಾಟಕ ರಾಜ್ಯದೊಳಗೆ
ಒಳ್ಳೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ನೆಮ್ಮದಿಯನ್ನು, ಒಳ್ಳೆಯ ಉದ್ಯೋಗಗಳನ್ನು ಪಡಿಬೇಕು, ಮುಂದಿನ ತಲೆಮಾರನ್ನು ಇಟ್ಟುಕೊಂಡು ಅವರು ಹೋರಾಟವನ್ನು ಮಾಡ್ತಿದ್ರು. ಬರೇ ಏನಂತಾರೆ ತತ್ಕ್ಷಣ ಸುಖಕ್ಕಾಗಿ ಎಂದು, ಕ್ಷಣಿಕ ಸುಖಕ್ಕಾಗಿ ಎಂದು ಹೋರಾಟ ಮಾಡಿದವನಲ್ಲ. ಅದು ಕ್ಷಣಿಕ ಸುಖ ಎಂದೂ ಬಯಸಿದವಲ್ಲ, ಆದರೆ ಮುಂದಿನ ತಲೆಮಾರಿನ ಸಲುವಾಗಿ ಅತ್ಯಂತ ಹೋರಾಟ ಮಾಡಿದಂಥ ಒಬ್ಬ ರೈತ ಹೋರಾಟ. ಈಗ ಬಿಜೆಪಿ ದೊಡ್ಡ ಹೆಮ್ಮರಾಗಿ ಬೆಳೆದಿದೆ, ನ್ಯಾಷನಲ್ ಪಾರ್ಟಿ ಆಗಿದೆ ನಿಮ್ದು. ಹೌದು, ಯಾವ ದೇಶದಲ್ಲಿ ಹೋಗಿ ಬಿಜೆಪಿ ಅಂತ ಕೇಳಿದ್ರು ದಟ್ ಪಾರ್ಟಿ ಫ್ರಮ್ ಇಂಡಿಯಾ ಅಂತ ಹೇಳುವಂಗ ಆಗಿದೆ. ಆದ್ರೆ ನಿಮ್ ಕಾಲದೊಳಗೆ ಹಂಗಿರ್ಲಿಲ್ಲ. ಇಲ್ಲ ಮೇಡಮ್. ಆಯ್ತಾ, ಆ ಸಂದರ್ಭದೊಳಗೆ ಜನ ಹೆಂಗ್ ಸ್ಪಂದಿಸ್ತಾ ಇದ್ರು, ನಿಮಗಾಗಿರ್ಬೋದು, ಯಡಿಯೂರಪ್ಪನವ್ರಿಗಾಗಿರ್ಬೋದು, ಹೆಂಗ್ ಸ್ಪಂದಿಸ್ತಾ ಇದ್ರು? ಅದು ಹೆಂಗೆ ಜನರನ್ನ ವಿಶ್ವಾಸಕ್ಕೆ ತಗೊಂಡ್ರಿ ನೀವು? ಯಡಿಯೂರಪ್ಪನವ್ರು ಫಸ್ಟ್ ಸ್ಟಾರ್ಟ್ ಆದ್ಕೊಳ್ಳಿ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಿತ್ತು ಇದನ್ನ ತಗೊಳ್ಳೋರು. ಏನಿತ್ತು ಕರ್ನಾಟಕ ರಾಜ್ಯದೊಳಗೆ, ನಮ್ಮ ವಿಜಯನಗರದ ಸಾಮ್ರಾಜ್ಯದೊಳಗೆ ಅತ್ಯಂತ ಶ್ರೀಮಂತ ರಾಜ್ಯ, ಮುತ್ತು ಬೆಳ್ಳಿ ಓಪನ್ ಮಾರ್ಕೆಟ್ನಾಗ ಮಾರುವಂಥ ಸ್ಥಿತಿ, ಅಂಥ ಸುಭದ್ರ ರಾಜ್ಯ, ಶ್ರೀಮಂತ ರಾಜ್ಯ. ಎಲ್ಲ ಕ್ಷೇತ್ರದಲ್ಲಿ, ಅದು ಆರ್ಥಿಕ ರಂಗದೊಳಗಿರ್ಬೋದು, ಶಿಕ್ಷಣ ರಂಗದಲ್ಲಿ ಇರ್ಬೋದು, ಎಲ್ಲರ ಮುಂದೆ ಬ್ರಿಟಿಷರಿಂದ ಹಾಳಾದ್ಮೇಲೆ ಜನ ಏನು ಬಯಸಿದ್ರು, ಕಾಂಗ್ರೆಸ್ನಿಂದ ಏನಾದರೂ ಆಗ್ಬೋದು ಅಂತ. ಆದರೆ ಕಾಂಗ್ರೆಸ್ನಿಂದ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇಲ್ಲ. ಅದನ್ನು ಪ್ರಮುಖವಾಗಿ ವಿಷಯ ತೆಗೆದುಕೊಂಡು ಮಾತಾಡ್ತಿದ್ರು. ಇದು ಆಗಬಾರ್ದು, ಪರಿಶುದ್ಧವಾದಂಥ ಭ್ರಷ್ಟಾರಹಿತ ಸರ್ಕಾರ ಬಂದು ರೈತರ ಕಲ್ಯಾಣವೇ ನಮ್ಮ ರಾಜ್ಯದ ಕಲ್ಯಾಣ ಅಂತ. ಇದು ಯಡಿಯೂರಪ್ಪನವ್ರ ಭಾಷಣ. ಯಡಿಯೂರಪ್ಪನವರು ಫಸ್ಟ್ ಟೈಮ್ CM ಆದಾಗ ಏನನ್ಸ್ತು ನಿಮಗೆ? ಭಾಳ ಖುಷಿ ಅನಿಸ್ತು ಮೇಡಮ್, ಭಾಳ ಖುಷಿ ಅನಿಸ್ತು. ಫಸ್ಟ್ ಬಂದಾಗ ಎಂತೆಂಥ ನಿರ್ಣಯಗಳನ್ನು ತೆಗೆದುಕೊಂಡ್ರು ಮೇಡಮ್ ಅವರು. ಏನು ಎಂಥ ನಿರ್ಣಯಗಳು! ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟರು, ರೈತರ ಬಡ್ಡಿ ಮನ್ನಾ ಮಾಡಿದ್ರು, ರೈತರ ಸಾಲ ಮನ್ನಾ ಮಾಡಿದ್ರು, ಆಮೇಲೆ ಅವರಿಗೆ ಇಲೆಕ್ಟ್ರಿಸಿಟಿ ಫ್ರೀ ಕೊಟ್ಟರು, ಹೆಣ್ಮಕ್ಳಿಗೆ ವಿಧವಾ ಪೆನ್ಷನ್ ಮಾಡಿದ್ರು, ವೃದ್ಧಾಪ್ಯ ವೇತನ ತಂದು ಕೊಟ್ರು. ಅದು ಹೋಗ್ಲಿ, ಒಬ್ಬ ತಾಯಿ ಕೂಲಿ ಕೆಲಸ ಮಾಡಕ್ಕೆ ಹೋಗುವತ್ನಾಗ ಹೊಲ್ದಾಗ ಏನಾರ ಬ್ಯಾನಿ ಬಂದ್ರೆ ಆಕೆ ಎಲ್ಲಿ ಸೌಕರ್ಯ ತೆಗೆದು ಕರ್ಕೊಂಡು ಹೋಗಲಿಲ್ಲ ಅಂತ ತಿಳ್ಕೊಂಡು ವಾಹನವನ್ನು ಕೊಟ್ಟರೆ ಗೌರ್ಮೆಂಟ್ನಿಂದ, ಎಲ್ಲಿ ಇರ್ತಾಳೆ ನೋಡು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆ ಒಕ್ಕಟೆ. ಫಸ್ಟ್ ಭಾಗ್ಯಲಕ್ಷ್ಮಿ, ಅದ್ರೊಳಗೆ ನಾನು ಒಬ್ಬ ಭಾಗ್ಯ ಅಲ್ಲವ. ದೊಡ್ಡ ಸಭೆ ಮಾಡಿದ್ರು ವಿಧಾನಸೌಧದೊಳಗೆ. ಫಸ್ಟ್ 12 ಮಂದಿಗೆ ಭಾಗ್ಯಲಕ್ಷ್ಮಿ ಸರ್ಟಿಫಿಕೇಟ್ ಕೊಟ್ಟಾಗ ಐ ಆಮ್ ಪ್ರೆಸೆಂಟ್ ದೇರ್, ಅಲ್ಲಿದ್ದೇನೆ. ಅದು ಬಹಳ ಐತಿಹಾಸಿಕ ನಿರ್ಣಯ. ಈಗ ಆ ಫಲಾನುಭವಿಗಳು ಇವಾಗ ಮೋಸ್ಟ್ಲಿ ಅವ್ರಿಗೆ ದುಡ್ಡು ಬರಾಕತ್ತೈತಿ ಮೇಡಮ್, ಭಾಳ ಮಂದಿ ದುಡ್ಡು ಬರ. ಮತ್ತು ಎಂಥ ಸಣ್ಣ ಕೆಲಸಗಳ ಬಗ್ಗೆನೂ ಭಾಳಷ್ಟು ಪ್ರಾಮುಖ್ಯತೆ, ಭಾಳ ಪ್ರಾಮುಖ್ಯ. ನೋಡ್ರಿ, ಏನು ಕಲ್ಪನೆ ಆ ಮುಂದಿನ ಹೆಣ್ಣು ಹುಟ್ಟಿತ್ತಂದ್ರೆ ತಿರಸ್ಕಾರ ಭಾವನ, ನಮ್ದಾಗಲಿ ಯಾರ್ದಾಗಲಿ. ಅದು ಹಂಗೆ ಆಗಬಾರ್ದು ಅಂತ ತಿಳ್ಕೊಂಡು ಆಕೆಗೆ 20 ವರ್ಷದ ನಂತರ ಆಕೆಗೆ ರೊಕ್ಕ ಬರಬೇಕು, ಆಕೆ ಜೀವನ ಸುಚಿತ್ರ ಆಗ್ಬೇಕು. ಕಲಿತಾಳ ಅಂತಂದ್ರೆ ಆಕೆ ಗ್ರ್ಯಾಜುಯೇಟ್ ಆಗಲಿ ಏನಾಗಲಿ, ಬ್ಯಾಡ್ ಅಂತಂದ್ರೆ ಆ ರೊಕ್ಕ ತೊಗೊಂಡು ಲಗ್ನ ಮಾಡಿ ಅಂತ ಉದ್ದಿ. ನಿಮ್ಗೆ ಯಾರು ಉದಾಹರಣೆ ಹೇಳ್ಯಾರ? ನಮ್ಮ ಯಡಿಯೂರಪ್ಪನವ್ರು ಕೊಟ್ಟಿದ್ದ ದುಡ್ಡು ಮಗಳ ಮದ್ವಿ ಮಾಡಿದೆ, ಎಜುಕೇಶನ್ ಮಾಡಿದೆ. ನಮ್ಮೂರಾಗ ಅದಾರ ಮೇಡಮ್, 2-3 ಮಂದಿ ಅದಾರ. ರೊಕ್ಕ ತಗೊಂಡು ಮಗಳ ಲಗ್ನ ಮಾಡಿದ. ಒಂದು ಹುಡುಗಿ ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದ. ಈಗ 50 ವರ್ಷ ಅವ್ರ ರಾಜಕೀಯಕ್ಕೆ. ಹೌದು. ನಿಮ್ದು ಅವ್ರಿಗಿಂತ ಜಾಸ್ತಿ ಅನ್ಸ್ತೈತಿ? ಇಲ್ಲ, ನಂದು 40 ವರ್ಷ. ನಿಮ್ 40 ವರ್ಷ. ಓಕೆ. ಅವ್ರು ಬಂದ್ಮೇಲೆ ನೀವು ರಾಜಕೀಯ ಶುರು ಮಾಡಿದ್ದು? ಹೌದು. ಅವ್ರು ಮೊದ್ಲ ಅಲ್ಲಿ ಶಿಕಾರಿಪುರದಾಗ ಅವ್ರು ಭಾಳ ಸಣ್ಣವ್ರು ಇದ್ದಾಗನ ಚಾಲು ಮಾಡಿದ್ರು ಮೇಡಮ್. ಅವರು ಮೊದಲೊಬ್ರು ಗೌರ್ಮೆಂಟ್ ಎಂಪ್ಲಾಯ್ ಮೇಡಮ್. ಅದ್ರ ನಂತರ ಶಾಸ್ತ್ರಿ ಅವ್ರು ಕನ್ಯೆ ಕೊಟ್ಟ ಮೇಲೆ ಇವ್ರ ಭವಿಷ್ಯ ಏರಿದ್ದೆ. ಎಲ್ಲ ಹೆಂಡತಿ ತಂದದ್ದು ರೊಕ್ಕ ರೂಪಾಯಿ ರಾಜಕಾರಣಕ್ಕೆ ಮೇಡಮ್. ಅವರು ದೊಡ್ಡ ಶ್ರೀಮಂತರ ಹೆಂಡತಿ ಮನೆಯವರು. ಅವಾಗ ಅಲ್ಲೇ ರಾಜಕೀಯ ಇತ್ತಾಗ ಹಿಂದಗಡೆ ಬಂದರು. ಅವಾಗ ನಾನು ಇಲ್ಲಿ ನಮ್ಮೂರು ಸಹಕಾರಿ ಸಂಘದ ಚೇರ್ಮನ್ ಆಗಿದ್ದೆ. ಅಂದ್ರೆ ಯಡಿಯೂರಪ್ಪನವರಿಗೆ ಒಂದು ಕಡೆ ಫ್ಯಾಮಿಲಿ, ಮತ್ತೊಂದು ಕಡೆ ಪಕ್ಷ ಅಂತ ಬಂದಾಗ ಎಷ್ಟು ಸೀರಿಯಸ್ ಆಗಿ ಅವ್ರ ಪಕ್ಷನ ಆಯ್ಕೆ ಮಾಡ್ತಿದ್ರು? ಸಮದೃಷ್ಟಿಯಿಂದ ನೋಡ್ತೀವಿ. ಮನೆತನೂ ಎಂದೂ ಕೀಳುಮಟ್ಟದಿಂದ ನೋಡೇ ಇಲ್ಲ. ನಾವೆಲ್ಲ ವಿಚಾರ ಮಾಡಿ ಎಲ್ಲ ಮಕ್ಕಳನ್ನ ಅತ್ಯಂತ ಉನ್ನತ ಮಟ್ಟದಲ್ಲಿ ಅವ್ರು ಶಿಕ್ಷಣ ಕೊಟ್ಟಿದ್ದಾರೆ.
ಹೌದು. ಮೊದಲು, ಆಮೇಲೆ ಅವ್ರನ್ನ ರಾಜಕೀಯ. ಈಗ ಅವ್ರ ರಾಜಕೀಯಕ್ಕೆ 50 ವರ್ಷ ಏನ್ ಹೇಳ್ತೀರಿ ಅವ್ರಿಗೆ? ಏನ್ ವಿಶ್ ಮಾಡ್ತೀರಿ ಯಡಿಯೂರಪ್ಪನವ್ರಿಗೆ? ಅವ್ರು ಏನಿಲ್ಲ, ಅವ್ರಿಗೆ ಭಗವಂತ ಇನ್ನೂ ಒಂದಷ್ಟು ಆಯುಷ್ಯ ಆರೋಗ್ಯ ಕೊಡಲಿ. ಮತ್ತು ಅವ್ರ ಮ್ಯಾಲಿಂದ ಮೇಲೆ ಅವರ ರಾಜಕೀಯ ಮಾತುಗಳು, ಅವ್ರ ದೇಹ, ಅವರ ಸಂಘಟನೆ ವಿಚಾರ, ಅವ್ರ ಜನರ ಮೇಲೆ ಇಟ್ಟಂಥ ಪ್ರೀತಿ ವಾತ್ಸಲ್ಯ ಸದಾಕಾಲ ಇನ್ನೂ ಒಂದು 25 ವರ್ಷ ಇರಲಿ ಅಂತಾರೆ. ನಿಮ್ಮ ಆರೋಗ್ಯದ ಗುಟ್ಟೇನು ಹೇಳಿ? ಏನಿಲ್ಲ ಮೇಡಮ್, ಶಾಖಾಹಾರ ತಿಂತೇವೆ, ಮುಂಜಾನೆ ವಾಕಿಂಗ್ ಮಾಡ್ತೇವೆ, ಅಡಿಕೆಯಲ್ಲಿ ಉತ್ತರ ಕರ್ನಾಟಕ ಮಂದಿ ಬೇಕು ಮೇಡಮ್. ಹೌದು. ನಾನ್ ಬಂದ ತಕ್ಷಣ ಏನೋ ಬರ್ಕೊಂಡ್ ಕೂತಿದ್ರಿ, ಏನದು? ಇದು ಅದ ಯಡಿಯೂರು, ನೀವು ಬರ್ತೀರಿ ಅಂದ್ಕೊಳ್ಳಿ ಮೇಡಮ್, ನನಗೂ ಈಗ ಅರುಮರು ಕೆಲವು ವಿಷಯಗಳನ್ನು ಮರಿಬೋದು ಬಿಡ್ಬೋದು ಅಂತ ತಿಳ್ಕೊಂಡು ಕೆಲವೊಂದು ಪಾಯಿಂಟ್ ಮಾಡಿದೆ ಅವ್ರ ಬಗ್ಗೆ. ನೀವು ಬಂದಾಗ ಅವನ್ನ ಹೇಳಿಬಿಟ್ಟು ಚಲೋ ಆಗತ್ತಿ ಅಂತ ತಿಳ್ಕೊಂಡು ನನಗೆ ಆಸೆ. ಇದು ಹೇಳಿರಿ? ಇಲ್ಲ ಇಲ್ದಿದ್ರೆ ಇನ್ನೊಂದ್ಸಲ ಹೇಳ್ಬಿಡ್ರಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ನೀವು ನೋಡ್ಕೊಂಡ್ಬಾರ್ದು. ಆಯ್ತು, ಹೇಳ್ರಿ. ಸನ್ಮಾನ್ಯ ಮಾಜಿ ಕೇಂದ್ರ ಸಚಿವರಾದಂಥ ಹಾಗೂ ನಮ್ಮ KLE ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾದಂಥ ಸನ್ಮಾನ್ಯ ಅನಂತಕುಮಾರ್ ಅವರು ನನಗೆ ಹೋರಾಟಗಾರರಂಥ ಸನ್ಮಾನ್ಯ ಯಡಿಯೂರಪ್ಪನವರ ಪರಿಚಯ ಮಾಡಿಕೊಟ್ರು. ಇದು ಯಾವಾಗ ಅಂದ್ರೆ 1988ನೇ ಇಸ್ವಿ. ಮುಂದೆ ಅವರು ಕೂಡ ಪರಿಚಯ ಬಂದ್ಮೇಲೆ ಒಂದು ದಿವಸ 1989ನೇ ಇಸ್ವಿಗೆ ಅವರು ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರ್ತೇನೆ ಅಂತ ತಿಳ್ಕೊಂಡು ಒಂದು ಸೂಚನೆಯನ್ನು ಕೊಟ್ಟರು. ಅವಾಗ ಅನಂತಕುಮಾರ್ ಅವರು, ಅಜಪ್ಪಣ್ಣ ನನಗೆ ಪುರ್ಸತ್ತಿಲ್ಲ, ನೀನ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಆ ಇವಿಗೆ ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳೋದ್ರೊಳಗೆ ನಾನು ಬರ್ತೇನೆ, ಎಲ್ಲರೂ ಕೂಡ ಹಳ್ಳಿಗೆ ಹೋಗಿ ಸಂಘಟನೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿದರು. ಆಮೇಲೆ ನಾನು ಅನಂತಕುಮಾರ್ ಯಡಿಯೂರಪ್ಪನವರು ಅವಿಭಾಜ್ಯ ಧಾರವಾಡ ಜಿಲ್ಲೆಯ ಅನೇಕ ಹಳ್ಳಿಗಳಿಗೆ ಹೋಗಿ, ನಾನು ಮೊದಲಕ್ಕೆ ಬಂದ ದಿವ್ಸ ಮೊದಲು ಹೋಗ್ಬೇಕು, ನಾಳೆ ಯಡಿಯೂರಪ್ಪನವ್ರು ಬರ್ತಾರೆ, ಅದಕ್ಕೆ ತಾವೆಲ್ಲರೂ ಕೂಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಏನು ಭಾಳ ಅಂದ್ರೆ ಎಲ್ಲ 3-4 ಹಳ್ಳಿಯಿಂದ ಜನ ಕೂಡಿದ್ರು, ಒಂದು 100 ಜನ ಕೂಡ್ತಿದ್ರು. 100 ಜನ ಕೂಡಿದಾಗ ಯಡಿಯೂರಪ್ಪನವ್ರು ಭಾಷಣ ಚಾಲು ಆಗಿತ್ತು. ಆ ಯಡಿಯೂರಪ್ಪನವ್ರ ಭಾಷಣದೊಳಗೆ ಮೇಡಮ್ ದ್ವೇಷ, ಅಸೂಯೆ, ಪಿತೂರಿ ಇಂಥ ಮಾತುಗಳು ಎಂದೂ ಅವ್ರ ಬಾಯಿಂದ ಬರ್ತಿದ್ದಿಲ್ಲ. ಅಷ್ಟು ನಿರಗ್ರವಾಗಿ ಮಾತಾಡ್ತಿದ್ದರು. ಪಕ್ಷದ ಸಂಘಟನೆ ಹಾಗೂ ಗುರಿ ಸಾಧಿಸುವಲ್ಲಿ ಅವರ ಕಾರ್ಯಕ್ಷಮತೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಬ್ಬ ನಾಯಕರಲ್ಲಿ ನಾನು ಕಂಡಿಲ್ಲ. ಸದಾಕಾಲ ರೈತರ ಬಗ್ಗೆ ಅವರ ಕಾಳಜಿ, ಬರೀ ಮಾತಿನಿಂದಲೂ ಹೋರಾಟದ ಮುಖಾಂತರ ಸಾಧಿಸಿದ ರೈತರ ಹೋರಾಟದಲ್ಲಿ ಇವರ ವಿಚಾರ ಪಕ್ಷದ ಕಾರ್ಯಕರ್ತರೊಂದಿಗೆ ಅವರಿಗೆ ಪಂಚಪ್ರಾಣ. ಯಾವ ಕಾರ್ಯಕರ್ತರನ್ನು ನೋಡಿದ್ರೆ ಅವ್ರಿಗೆ ಪಂಚಪ್ರಾಣ. ಹೀಗೆ ಕೃಷಿ ಕಾರ್ಮಿಕರ ಮತ್ತು ಕೃಷಿಕರ ಕಂಡರೆ ಅವರಿಗೆ ಎಲ್ಲಿಲ್ಲದ ಸಂತೋಷ. ರೈತನೇ ಈ ಜಗತ್ತಿನ ಬೆನ್ನೆಲುಬು, ರೈತ ನೆಮ್ಮದಿ ಇದ್ದಾಗ ಈ ರಾಜ್ಯ ಅಭಿವೃದ್ಧಿ ಹೊಂದದ, ಇಲ್ಲೇ ಇದ್ದರೆ ಸಾಧ್ಯನೇ ಇಲ್ಲ ಅಂತ ಘಂಟಾಘೋಷವಾಗಿ ಅವರ ಪ್ರಮುಖ ಭಾಷಣದಲ್ಲಿ ಬರ್ತಕ್ಕಂಥ ಮಾತುಗಳು. ಭಾಳ ಸಹೃದಯಿ ಮತ್ತು ಮೃದು ಸ್ವಭಾವ. ಅವರ ಮಾತುಗಳು ಮೃದುವಾಗಿ ಇರುವುದಲ್ಲದೆ ಸಭೆ ಸಮಾರಂಭ ಹೋರಾಟಗಳಲ್ಲಿ ಅವರ ಮಾತುಗಳಲ್ಲಿ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚುಗೆ ಆಯಿತು. ಅವ್ರು ಏನು ಮಾತಾಡಿದ್ರು ಭಾಳ ಪ್ರೀತಿ ಉತ್ಸಾಹದಿಂದ ಜನ ಕ್ಯಾಕೆ ಹೊಡ್ತಿದ್ರು ಅವ್ರ ಮಾತು. ಅವಾಗಲೇ ಜನ ಕ್ಯಾಕೆ ಆಗ್ತಿದ್ರು ಎಂಬುದು. ಆಮೇಲೆ ರಾಜಕೀಯ ಎಂಬುದು ಅವರಿಗೆ ಜಾತಿ ವ್ಯವಸ್ಥೆ ಹಾಗೂ ಭ್ರಷ್ಟಾಚಾರಿಗಳಿಗೆ ಬಲಿಯಾಗಿದ್ದವರ ವಿರುದ್ಧವಾಗಿ ಸರ್ವ ಜನಾಂಗದ ಅವಾಗ ಇತ್ತು. ಅದು ಭ್ರಷ್ಟಾಚಾರ, ಜನರನ್ನು ಕಂಡ್ರೆ ಗೌರವ ಕೊಡೋಂಗಿಲ್ಲ ಅಂಥ ಕಾಲದೊಳಗೆ ಇವರು ಪ್ರತಿಯೊಬ್ಬರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ರು. ಒಂದು ಮಾತು ಬರ್ತದೆ ಮೇಡಮ್, ಈಶಾವಾಸ್ಯಮಿದಗಂ ಸರ್ವ ಅಂತ. ಸರ್ವರಲ್ಲಿಯೂ ಭಗವಂತನನ್ನು ಕಂಡಂಥ ಏಕೈಕ ರಾಜಕಾರಣಿ ಯಾರು ಅಂತಂದ್ರೆ ಅದು ಯಡಿಯೂರಪ್ಪ. ಧಾರವಾಡ ಜಿಲ್ಲೆ ನನ್ನನ್ನು ಅವ್ರ ಕೂಡ ಜೊತೆಗೆ ಅಡ್ಡಾಡುವುದನ್ನು ನೋಡಿಕೊಂಡು, ನಾನು ಗ್ರಾಮ ಸೇವಾ ಸಹಕಾರಿ ಸಂಘದ ಚೇರ್ಮನ್ ನನ್ನ ಇದನ್ನು ನೋಡಿಕೊಂಡು ಅವರು ನನ್ನ 1993ರಲ್ಲಿ ನನ್ನ ಅವಿಭಾಜ್ಯ ಧಾರವಾಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆದೇಶ ಕೊಟ್ಟರು, ನೀನು ಮಾಡಬೇಕು ಅಂತ. ಅದು ಅವಾಗ ಕೊಟ್ಟಾಗ ಹೇಳಿದರು, ಒಂದು ಆರ್ಡರ್ನು ಮಾಡಿದ್ರು ನನಗೆ. ಬರೀ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಿಸೆದಾಗ ಈಗನ್ನ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಹೋಗೋದಲ್ಲ ಅಜ್ಜಪ್ಪ, ನೀನು ಈ ಜಿಲ್ಲೆಯಿಂದ ಕನಿಷ್ಠ 15-16 ಜನರು MLAನ
ಮಾಡುವಂಥ ಸಂಘಟನೆ ಮಾಡಬೇಕು ಅಂತ ತಿಳ್ಕೊಂಡು ಆದೇಶ ಅವಾಗ ಇಂಥವು. ಆಮೇಲೆ ಹೆಚ್ಚು ಸಂಘಟನೆ ಮಾಡಬೇಕು ಅಂತ ಹೇಳಿದರು. ರೈತರಿಗೆ ಅನೇಕ ಸೌಲಭ್ಯಗಳನ್ನು ನಿಮ್ಮ ಸಹಕಾರಿ ಸಂಘದಿಂದ ಸರ್ಕಾರದ ಸೌಲಭ್ಯಗಳಿಂದ ನೀನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆ ಜೊತೆಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ರೈತರಿಗೆ ಮುಂದೆ ನಿಂತು ಕೊಡಿಸ್ಬೇಕು. ಯಡಿಯೂರಪ್ಪನವರು ಕೈಗೊಂಡ ಅನೇಕ ಹೋರಾಟಗಳು ಹಾಗೆ ಹೋರಾಟಗಳ ಮೇಲಿನ ಬದ್ಧತೆ, ವಿಷಯಗಳ ಆಳ ಅಗಲ ಅವುಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಅವರ ಪ್ರಭುತ್ವ ಬಹಳ ಮುಖ್ಯವಾಗಿದೆ. ಸವಾಲುಗಳನ್ನು ಎದುರಿಸುವಲ್ಲಿ ಅವರ ಪ್ರಬುದ್ಧತೆ ನೋಡಿದರೆ ನಮಗೆ ಬಹಳಷ್ಟು ಬೇಕಂತ ಸಮಸ್ಯೆಗಳು ಬಂದರೆ ಅವುಗಳನ್ನು ಸರಳವಾಗಿ ಸಲಿಲಿತವಾಗಿ ಬಗೆಹರಿಸುವಂಥ ಒಬ್ಬ ನಾಯಕ ನಮ್ಮೆಲ್ಲರ ಮಧ್ಯದಲ್ಲಿದ್ದ ಯಡಿಯೂರಪ್ಪ. ನಮ್ಗೆ ಯಾವುದೋ ಸಮಸ್ಯೆಗಳು ಬಂದು ಸ್ನೇಹ ಸನ್ಮಾನ್ಯ ಯಡಿಯೂರಪ್ಪನವರು ಚುನಾವಣೆಯ ಗುರಿಯನ್ನು ಇಟ್ಟುಕೊಂಡು ಎಂದೂ ಕಾರ್ಯವನ್ನು ಮಾಡಿದವರಲ್ಲ. ಅವರ ಧ್ಯೇಯ ಧೋರಣೆ ಏನು, ಅವ್ರ ಗುರಿ ಏನಿತ್ತು ಅಂತಂದ್ರೆ ಮುಂದಿನ ಪೀಳಿಗೆ, ಮುಂದಿನ ತಲೆಮಾರು ಈ ರಾಜ್ಯದಲ್ಲಿ ಸುಭಿಕ್ಷೆಯಾಗಿರ್ಬೇಕು, ರೈತ ನೆಮ್ಮದಿಯಾಗಿರ್ಬೇಕು. ಅದರ ಮುಖಾಂತರ ಸಂಘಟನೆ ಮುಖಾಂತರ ನಮ್ಮ ಸರ್ಕಾರ ಬರಬೇಕು ಅಧಿಕಾರ. ಇಂಥ ಆಳವಾದ ವಿಚಾರಗಳು ಇಡೀ ದಕ್ಷಿಣ ಭಾರತದಲ್ಲಿ ತಮಗೆಲ್ಲ ಗುರುತಿರ್ಬೋದು ಮೇಡಮ್. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ತೆಗೆದುಕೊಂಡಂಥ ಮಹಾನ್ ಕೀರ್ತಿ, ಮಹಾನ್ ಹೋರಾಟಗಾರ ಅದು ಯಾರು ಅಂತಂದ್ರೆ ಅದು ಯಡಿಯೂರಪ್ಪ. ದಕ್ಷಿಣ ಭಾರತದೊಳಗೆ BJP ಸರ್ಕಾರ ಬರಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು MLAಗಳು ಆದಂಥ ಯಡಿಯೂರಪ್ಪನವರೇ ಕಾರಣ. ಅನೇಕ ಏರು ಪೇರುಗಳನ್ನು ಕಂಡವರು, ಸುಖ ದುಃಖ ಕಷ್ಟಗಳನ್ನು ಕಂಡವರೇ. ಅವರು ಮೂಲತಃ ಭಾಳ ಬಡತನದ ಮನೆತನದಿಂದ ಬಂದವರು. ನಾನು ಅವ್ರ ಜೀವನ ನೋಡಿ ನಾನು ಒಬ್ಬ ಸರ್ಕಾರಿ ಇಲಾಖೆಯ ಕ್ಲಾರ್ಕ್ ಆಗಿ ಗುಮಾಸ್ತನಾಗಿ ಕಾರ್ಯ ಮಾಡಿದೆ. ಮುಂದೆ ಒಂದು ಯಾವುದೋ ಒಂದು ಕಂಪ್ನಿ ಒಳಗೂ ಸಹಿತ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರು. ಮುಂದೆ ಅವರು ಒಂದೊಂದು ಚಾಲುವಾಗಿದ್ದ ಅವ್ರ ಕನ್ಯೆ, ಅವರ ಹೆಂಡತಿಯ ಮನೆಯಿಂದ ಸಿಕ್ಕಂಥ ಎಲ್ಲ ಸೌಲಭ್ಯಗಳು ಅವಾಗ ಇಡೀ ಅವರ ಮಿಲ್, ಅವ್ರ ಸ್ವಾಮಿತ್ವವನ್ನು ಯಡಿಯೂರಪ್ಪನವ್ರು ಪಡೆದುಕೊಂಡ ಮೇಲೆ ಅವರ ಕೊಟ್ಟಂಥ ಎಲ್ಲ ಆಭರಣಗಳನ್ನು ಮಾರಾಟ ಮಾಡಿ ಪಕ್ಷಕ್ಕಾಗಿನೇ ಕೊಟ್ಟಿದ್ರು, ವ್ಯಯ ಮಾಡಿದ್ರು. ಹುಬ್ಬಳ್ಳಿ ಈದ್ಗಾ ಮೈದಾನದಾಗ ಹೋರಾಟದಾಗ ನಾನು ಪ್ರಮುಖ ಪಾತ್ರಧಾರಿ, ತಮಗೆಲ್ಲ ಗುರ್ತಿರ್ಬೇಕು. ಈದ್ಗಾ ಮೈದಾನದವ್ರು ಜನವರಿ 15 ಜನವರಿ 26 ಬಂತಂತಂದ್ರೆ ಧ್ವಜ ನಾವು ಹಾರ್ಸಕ್ಕೆ ಹೋಗೋರು, ಪೊಲೀಸರು ನಮ್ಗೆ ಹಿಡ್ಕೊಂಡು ಹೋಗೋರು. ಆಗಸ್ಟ್ 15 ಮತ್ತು ಜನವರಿ 26. ಅದ್ರಾಗ ನಾನು ಸಹಿತ ಯಡಿಯೂರಪ್ಪನವರು ಒಂದೇ ದಿವಸ ಜೈಲು ಸೇರಿದ್ರು. ನಾವು ಮಾತ್ರ 19 ದಿವಸ ಜೈಲಿನೊಳಗಿದ್ವಿ ಮೇಡಮ್. ಈದ್ಗಾ ಮೈದಾನ ಜೋಶಿ, ನಾನು, ಅನಂತಕುಮಾರ್ 3 ಮಂದಿ. ಮುಂದೆ ಹುಬ್ಬಳ್ಳಿ ಮೈದಾನದ ಹೋರಾಟದಲ್ಲಿ ಅನೇಕ ಸಲ ಅವರ ಸ್ಫೂರ್ತಿಯ ಭಾಷಣ, ಹೋರಾಟದ ಭಾಷಣ, ಈದ್ಗಾ ಮೈದಾನದಲ್ಲಿ ನಾವು ಧ್ವಜ ಹಾರಿಸಿತ್ತಿರೋರು, ಧ್ವಜಾರೋಹಣ ಮಾಡೋರು ಅಂತಿಕೊಂಡು ಅನೇಕ ಸಲ ಬಂದು ಹೋರಾಟ ಮಾಡಿದರು. ಅವರ ಹೋರಾಟದ ಫಲವಾಗಿ ಅಂದಿನಿಂದ ಇಂದಿನವರೆಗೂ ಈದ್ಗಾ ಮೈದಾನದಲ್ಲಿ ಧ್ವಜ ಆರೋಹಣ ಜಿಲ್ಲಾಧಿಕಾರಿ ಆಗಲಿ ಅಥವಾ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಆಗಲಿ ಮಾಡ್ತಾಯಿದ್ರು. ಆಮೇಲೆ ಅವ್ರ ಹೋರಾಟ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆದಾಗ ಮೇಡಮ್ ರೈತರು ಬಡ್ಡಿ ಮನ್ನಾ ಮಾಡಿದರು, ಸಾಲ ಮನ್ನಾ ಮಾಡಿದರು, ಹೊಂಡಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ಕೆರೆ ತುಂಬಿಸುವಂಥ ಕಾರ್ಯಕ್ರಮ ಮಾಡಿದರು. ರೈತರ ಪಂಪ್ಸೆಟ್ಗೆ ಪುಕ್ಕಟೆಯಾಗಿ ವಿದ್ಯುತ್ತನ್ನು ಸರಬರಾಜು ಮಾಡಿದರು. ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟರು. ಯಾವುದೇ ಕೃಷಿ ಕಾರ್ಮಿಕ ಹೊಲದಲ್ಲಿ ಏನಾದರೂ ಮರಣವನ್ನು ಅಪ್ಪಿದರೆ ಪರಿಹಾರವನ್ನು ಕೊಡಲಿಕ್ಕೆ ಬೇಕಂತ ಜಾರಿಯನ್ನು ಮಾಡಿದರು ಯಡಿಯೂರಪ್ಪನವರು. ಭಾಗ್ಯಲಕ್ಷ್ಮಿ ತಂದು ಕೊಟ್ಟರು. ಹೀಗೆ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಅವರು ಕೈಗೊಂಡಿದ್ದರ ಫಲವಾಗಿ ಇವತ್ತೂ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬಲಾಟೆ. ಒಂದು ಮಾತು ಹೇಳ್ಬೇಕು ಮೇಡಮ್, ಯಡಿಯೂರಪ್ಪನವ್ರ ಮಾತುಗಳು ನಾನು ನೋಡಿದನೆ ಕಣ್ಣಾರೆ ಕಂಡು ವಾಜಪೇಯಿ ಅವ್ರಿಗೆ ಸ್ಫೂರ್ತಿಯಾಗಿದ್ದಾವೆ. ಹೌದಾ? ಹೌದು. ಅದ್ವಾನಿ ಅವರು ಸ್ಫೂರ್ತಿಗೊಂಡಿದ್ದಾರೆ.
ಇತ್ತಿತ್ತಲಾಗಿ ಅವ್ರ ಮಾತುಗಳನ್ನು ಕೇಳಿ ನಮ್ಮ ಈಗಿನ ಪ್ರಧಾನಮಂತ್ರಿ ಇವರು ಮೋದಿ ಅವರು ಬಹಳ ಇದು ಪುಲಿಕಿತಗೊಂಡ್ರು ಅವತ್ತು ಭಾಷಣದವರು. ತದೇಕವಾದ ಅವರ ದೃಷ್ಟಿ ನೋಡಿ ಇಂಥ ಮಾತು, ಇಂಥ ಹೋರಾಟಗಾರರು, ಇಂಥ ಒಳ್ಳೆಯ ಮತ್ತು ಅಷ್ಟೇ ಅಲ್ಲ ಒಳ್ಳೆಯ ಆಡಳಿತಗಾರರಿ ಮೇಡಮ್. ರಾಜ್ಯ ಬಹಳ ಸುಭಿಕ್ಷೆಗೊಂಡಿತ್ತು. ಆದರೆ ಅವರು ಹೋರಾಟದೊಳಗೆ 4 ಸಲ ಮುಖ್ಯಮಂತ್ರಿ ಆದ್ರೆ, 8 ಸಲ MLA ಆದ್ರೆ, 2 ಸಲ ಚುನಾವಣೆ ಒಳಗೆ ಬಿದ್ದರೆ, ಒಮ್ಮೆ MLC ಆದರೆ, ಒಮ್ಮೆ ಸಂಸತ್ ಸದಸ್ಯರೂ ಆಗಿದ್ರು ಮೇಡಮ್. ಹುಟ್ಟಿದ್ದು ಮಂಡ್ಯ, ಅವರು ಬೆಳೆದದ್ದು ಶಿಕಾರಿಪುರ. ಶಿಕಾರಿಪುರದಿಂದ ಅವರು RSSಗೆ ಬಂದವರು. RSSದ ಸಂಚಾಲಕರಾಗಿದ್ದರು ಶಿಕಾರಿಪುರ ತಾಲೂಕಿನ. ಆ ಶಿಕಾರಿಪುರ ಯಾರ್ದು ಅಂತಂದ್ರೆ 12ನೇ ಶತಮಾನದಾಗ ಅನುಭವ ಮಂಟಪ ನಿರ್ಮಾಣ ಮಾಡಿದ್ರಲ್ಲ ಯಾರು ಮೇಡಮ್, ಅಲ್ಲಮ್ಮ ಪ್ರಭುಗಳು. ಅದೇ ಮಾದರಿ ಇವತ್ತಿನ ಪಾರ್ಲಿಮೆಂಟ್. ಹೌದು, ಅವಾಗ 770 ಗಣಗಳಿದ್ದರು, ಈಗ 543 MP-ಗಳಿದ್ದಾರೆ. ಅಲ್ಲಿ ಏನು ಸಮಸ್ಯೆಗಳು ಬಗೆಹರಿಸ್ತಿದ್ರು ಅದೇ ಪ್ರಕಾರನ ಇಲ್ಲಿಯೂ ನಾನು ಜಗತ್ತಿನ ಮೊದಲ ಸಂಸತ್ತದು ಅಲ್ಲಮ್ಮ ಪ್ರಭುಗಳ ಆ ಕ್ಷೇತ್ರದಲ್ಲಿ ಯಡಿಯೂರಪ್ಪನವ್ರು ರಾಜಕೀಯ ತುಂಬಾ ಚೆನ್ನಾಗಿ ತುಂಬಾ ಸೊಗಸಾಗಿ ಮಾತಾಡಿದ್ರಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಬಾವುಟ ಕಟ್ತಿದ್ರಲ್ಲ, ಈ ಬಂಟಿಂಗ್ಸ್ ಎಲ್ಲ ಹಾಕ್ತಿದ್ರಲ್ಲ, ನಾವೇ ಓಡಾಡಿ ಮೇಡಮ್. ಹೆಂಗಿತ್ತದ ಆ ಸಿಚುವೇಶನ್ ಹೆಂಗಿತ್ತು ಮೇಡಮ್? ಕೆಲವ್ರು ನೋಡ್ರಿ ಇಲ್ಲಿ ನಮ್ಮಲ್ಲೇ ನೀವು ಬರಬೇಡ್ರಪ್ಪ ಅಂತಿದ್ರು. ಆದರೂ ಸಹಿತ ನಾವು ಧ್ವಜ ಕಟ್ತಿದ್ವಿ, ಬಂಟಿಂಗ್ ಕಟ್ತಿದ್ವಿ, ಯಡಿಯೂರಪ್ಪನವ್ರು ಬರ್ತಾರಂತ ಹೇಳ್ತಿದ್ವಿ. ಕೆಲವು ಜನ ಭಾಳ ಪ್ರೀತಿಯಿಂದ ಕಾಣ್ತಿದ್ರು. ಇನ್ನೂ ಸ್ವಲ್ಪ ಪ್ರಭುತ್ವ ಇತ್ತು ಕಾಂಗ್ರೆಸ್ಸಿಂದ, ಅವರು ಸ್ವಲ್ಪ ಲೈಕ್ ಮಾಡ್ತಿದ್ದಿಲ್ಲ. ಆದರೆ ದ್ವೇಷದಿಂದ ನಮ್ಮನ್ನ ಯಾರು ಕಟ್ಟಬೇಡ್ರಿ ಬಿಡಬೇಡ್ರಿ ಅಂತ ಯಾರು ನೋಡಿಲ್ಲ. ಸೌಜನ್ಯ ಹಂಗೆ ಯಾವ ಗಲಾಟೆ ಪಲಾಟೆ ಇಲ್ಯಾ ಕಟ್ಟಿ ಅಲ್ಯಾ ಕಟ್ಟಿ ಎಂದೂ ಮಾಡಿಲ್ಲ. ನಾವು ಅನೇಕ ಜನರು ಅವ್ರ ಮನೆ ಗಾಡಿಗಳಿಗೆದು ಹಚ್ತಿದ್ವಿ, ಬಂದು ನೋಡಿ ಸುಮ್ಮನೆ ಒಳಗೆ ಹೋಗ್ತಿದ್ರು. ಆದರೆ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದಂಥವ್ರು ಯಾರು ಕಾಂಗ್ರೆಸ್ ಆಗಲಿ ಯಾವಾಗಲಿ ಯಾರು ಇಲ್ಲ. ಅವಾಗಿನ ರಾಜಕಾರಣಿಗಳು ಅವಾಗಿನ ರಾಜಕಾರಣನೇ ಬೇರೆ, ಇವಾಗಿನ ರಾಜಕಾರಣನೇ ಬೇರೆ ಅಂತ ಬಹಳ ಸೌಹಾರ್ದತೆ. ಚುನಾವಣೆ ಅಂದ್ರೆ ಚುನಾವಣೆ. ಮರನೇ ದಿವಸ ಮತ್ತೆ ಯಡಿಯೂರಪ್ಪನವ್ರು ನೋಡ್ರಿ ಅನೇಕ ವಿರೋಧಿ ಪಕ್ಷಗಳು ಕೂಡ ಅವ್ರ ಸ್ನೇಹ ಸಂಬಂಧ ಪ್ರೀತಿ ವಾತ್ಸಲ್ಯ ಯಾರೇ ರಾಜಕಾರಣಿಗಳಿಗೆ ಯಾರೇ ಇವ್ರ ವಿರುದ್ಧವಾದಂಥ ರಾಜಕಾರಣಿಗಳು ಕರೆದ್ರು ಸಹಿತ ಭಾಳ ಸಂತೋಷದಿಂದ ಅವ್ರ ಮನೆಗೆ ಹೋಗಿದ್ರು ಯಡಿಯೂರಪ್ಪನವ್ರು. ನಮ್ಮ ಕಾರ್ಯಕರ್ತರು ಹಂಗೆ ಇದ್ರೆ. ದ್ವೇಷದ ರಾಜಕೀಯ ಅವಾಗ ಇಲ್ಲ ಮೇಡಮ್, ದ್ವೇಷದ ರಾಜಕೀಯ ಇಲ್ಲ. ಜಾತಿಯ ವ್ಯವಸ್ಥೆ ಇದ್ರಿ ಮೇಡಮ್, ಈಗ ಜಾತಿಯ ವ್ಯವಸ್ಥೆ. ಇವ್ರು ಲಿಂಗಾಯತರು ಇವ್ರಿಗೆ ಓಟ್ ಹಾಕ್ರಿ, ಇವರು ಬ್ರಾಹ್ಮಣರು ಇವ್ರಿಗೆ ಓಟ್ ಹಾಕ್ರಿ. ಈ ಜಾತಿಯ ವ್ಯವಸ್ಥೆ ಇದ್ದಿದ್ದಿಲ್ಲ. ನಾಯಕತ್ವ ಬರೇ ನಾಯಕ. ಥ್ಯಾಂಕ್ ಯು ಅಜ್ಜಪ್ಪನವ್ರೆ. ನಿಮ್ಗೆ ಇನ್ನೂ ದೇವರು ಆರೋಗ್ಯ ಕೊಡ್ಲಿ, ಇನ್ನಷ್ಟು ನಿಮ್ಗೆ ಕೆಲಸ ಮಾಡೋ ಶಕ್ತಿ ಕೊಡ್ಲಿ. ತುಂಬಾ ತುಂಬಾ ಧನ್ಯವಾದ ನನ್ನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನನಗೆ ಈಗ ನೀವೇನು ಆಶೀರ್ವಾದ ಮಾಡ್ತಿರಲ್ಲ, ನೀವು ಇಚ್ಛೆ ಮಾಡಿದ್ರಿ. ಆಶೀರ್ವಾದ ಮಾಡೋ ನೀವು ಇಚ್ಛೆ ಮಾಡಿದ್ರಿ, ಇದು ನಾನು ಆಶೀರ್ವಾದ ಅಂತ ಹಚ್ಕೊಂಡ್ಬಿಡ್ತೇನೆ. ಯಾಕಂತಂದ್ರೆ ಮನುಷ್ಯನ ಸಹೃದಯ ಸಂಕಲ್ಪ ಏನು ಇರ್ತಾವಲ್ಲ ಮೇಡಮ್, ಅವು ಈಡೇರ್ತಾವ ಅಂತಾರೆ. ಹಂಗೆ ನಿಮ್ಮ ಇಚ್ಛೆ ಈಡೇರ್ತೈತಿ. ನಾನು ಆಗ್ಬೋದು, ಇಲ್ಲಷ್ಟು ಇರ್ಬೋದು. ಇದು ಸುಮಾರು 83-84 ವರ್ಷದ ಹಿರಿಯ ಜೀವದ ಮಾತಾಗಿತ್ತು. ಪಕ್ಷ ಯಾವುದೇ ಇರಲಿ, ಅದು ಕಾಂಗ್ರೆಸ್ಸೇ ಆಗಿರಬಹುದು ಅಥವಾ BJPನೇ ಆಗಿರಬಹುದು ಅಥವಾ ಜನತಾದಳನೇ ಆಗಿರಬಹುದು, ಆದರೆ ಆರಂಭಿಕ ಹಂತದಲ್ಲಿ ಆ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರಲ್ಲ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನಾ? ಸೊ ಅದನ್ನ ಮತ್ತೊಮ್ಮೆ ಮೆಲುಕು ಹಾಕುವಂತ ಕೆಲಸ ಸಭೆ ವಿತ್ಸಭಾ ಮಾಡ್ತಿದೆ ಅನ್ನೋ ಸಾರ್ಥಕ ಭಾವ ನಂದು. ನಮಸ್ಕಾರ, ನಾನು ಹೋಗ್ಬರೋ ಸಮಯ.